ಫಸ್ಟ್ ಕನ್ನಡ ನೋಡ್ತಾ ಇರೋರಿಗೆಲ್ಲ ಶರಣುಗಳು. ನಮಸ್ಕಾರ ಅಂತ ನಾನು ಹೇಳಲ್ಲ, ಯಾಕಂತಂದರೆ ನಮಸ್ಕಾರ ಅನ್ನುವಂಥದ್ದು ಅದು ಸಂಸ್ಕೃತ ಏರಿಕೆಯ ಪದ. ಎಲ್ಲವೂ ಕೂಡ ಈ ನಮನ ಅಂತ ಇತ್ತಲ್ಲ, ನಮನ ಅಂತಂದರೆ ಅದೊಂದು ಕನ್ನಡ ಪದ. ಅದಕ್ಕೆ ಇವರು ಏನೇನೋ ವಿಜಾತಿ ಒತ್ತಕ್ಷರ ಇವನ್ನೆಲ್ಲ ಸೇರಿಸಿ ಇವ್ರು ಯಾಕೆ ಈ ರೀತಿ ಎಲ್ಲ ಭಾಷೆಯಲ್ಲೂ ಸಂಸ್ಕೃತ ಏರಿಕೆ ಮಾಡೋದು, ಹಿಂದಿ ಏರಿಕೆ ಮಾಡೋದು ಮಾಡ್ತಾರೆ ಅಂತಂದರೆ, ಇವರು ಕೊನೆಗೆ ಏನನ್ನೋದು, ನೀವು ಶೂದ್ರ ಮುಂಡೆವು, ನಿಮಗೆ ನಾಲ್ಗೆ ಒಳ್ಳಲ್ಲ, ಅಕಾರ ಬರಲ್ಲ, ಪಕಾರ ಬರಲ್ಲ, ಈ ರೀತಿ ನಮ್ಮ ಆಡು ನುಡಿಗಳನ್ನ ಆಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಆಮೇಲೆ ಇವರು ಏನು ಈ ಸಂಸ್ಕೃತ ಪದಗಳು ಇಟ್ಟಿದ್ದಾರೆ ಇದರೊಳಗಡೆ ತಾರತಮ್ಯ ಅಡಗಿರುತ್ತೆ ನೋಡಿ. ಶರಣು ಅನ್ನುವಂಥದ್ದು ಶರಣ ಪರಂಪರೆಯಿಂದ ಬಂದಿರುವಂಥ ಪದ. ಈ ಒಂದು ಬಸವಣ್ಣವರ ಏನು ಶರಣ ಚಳವಳಿ ಇತ್ತು ಅದು ನೆನಪು ಮಾಡುತ್ತೆ. ಹಾಗಾಗಿ ನಾವು ಯಾರನ್ನೇ ಆದರೂ ಭೇಟಿ ಮಾಡುವಾಗ ಶರಣು ಅಂತ ಹೇಳೋದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ತಾ, ಈಗ ಈ ನೀಟ್ ವಿಚಾರವಾಗಿ ನಮ್ಮ ಹೋರಾಟ ನಿಮ್ಗೆ ಗೊತ್ತೇ ಇದೆ. ಅದರ ಭಾಗವಾಗಿ ನಾವು ಕೇರಳದ ಚೀಫ್ ಮಿನಿಸ್ಟ್ರನ್ನು ಕೂಡ ಭೇಟಿ ಮಾಡಿದ್ವಿ. ಕೇರಳದ ಚೀಫ್ ಮಿನಿಸ್ಟ್ರನ್ನ 8/6/2026 ತಾರೀಕು ನಾವು ಭೇಟಿ ಮಾಡಿದಾಗ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಪ್ಪ, ನೀವು ಮಾಡಿ, ನಾನು ಕೂಡ ಇದ್ರ ಬಗ್ಗೆ ಫೈಟ್ ಮಾಡ್ತಾಯಿದ್ದೀನಿ, ನಮಗಿಂತ ನಿಮ್ಮ ಫೈಟು ಭಾಳ ದೊಡ್ಡದು, ಇದನ್ನು ನೀವು ಬಿಡಬೇಡಿ, ನಾವು ನಿಮಗೆ ಸಂಪೂರ್ಣ ಸಪೋರ್ಟ್ ಇದ್ದೀವಿ ಅಂತ ಹೇಳಿದ್ರು. ಹಂಗಂದ ತಕ್ಷಣವೇ ರಾಜಕಾರಣಿಗಳನ್ನ ನಂಬಿಬಿಟ್ರೆ ನಮ್ಮಂಥ ಮೂರ್ಖರು ಇನ್ನೊಬ್ರು ಇರಲ್ಲ. ಆದರೆ ರಾಜಕಾರಣಿಗಳಿಗೆ ತಿಳಿಸ್ಬೇಕಾಗಿತ್ತು. ಹಾಗಾಗಿ 6 ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರನ ಕೊಡ್ತಾ ಇದ್ದೀವಿ. ಮನವಿ ಪತ್ರ ಅನ್ನೋದಕ್ಕಿಂತ ಎಚ್ಚರಿಕೆ ಪತ್ರನ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕದ ಚೀಫ್ ಮಿನಿಸ್ಟ್ರಿಗೆ, ಮತ್ತು ಪುದುಚೇರಿಯ ಚೀಫ್ ಮಿನಿಸ್ಟ್ರಿಗೆ, ಮತ್ತು ಕೇರಳದ ಚೀಫ್ ಮಿನಿಸ್ಟ್ರಿಗೆ ಕೊಟ್ಟಾಗಿದೆ. ಇನ್ನು ತಮಿಳ್ನಾಡು, ಆಂಧ್ರ, ತೆಲಂಗಾಣ ಅವ್ರಿಗೆ ಆದಷ್ಟು ಬೇಗ ಅಪಾಯಿಂಟ್ಮೆಂಟ್ಗಳನ್ನ ತಗೊಂಡು ಕೊಡ್ತೀವಿ. ಇಲ್ಲಿ ತಮಿಳ್ನಾಡು ಮುಖ್ಯಮಂತ್ರಿಗೆ ನಾವು ಅಪಾಯಿಂಟ್ಮೆಂಟ್ಗೆ ಸಲ್ಲಿಸಿ 20 ದಿನ ಆಯಿತು. ಅವರು ಅದಕ್ಕೂ ಮೊದಲೇ ಪ್ರಧಾನಿ ಮೋದಿಯವ್ರನ್ನ ಭೇಟಿ ಮಾಡಿದರು. ಆವಾಗ ನೀಟ್ ಬಗ್ಗೆ ಮಾತಾಡಿರಲಿಲ್ಲ. ನಾವು ಯಾವಾಗ ಮನವಿ ಪತ್ರ, ನಾವು ಒಂದು ಎಚ್ಚರಿಕೆ ಪತ್ರನ ಕೊಡಬೇಕು, ನಿಮಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳಿದ್ವಿ, ಅವ್ರು ಯಾರೋ ಅವರ ಲಾ ಮಿನಿಸ್ಟ್ರು ನಮ್ಮನ್ನು ಭೇಟಿ ಮಾಡಿದ್ರು ಕರೆಸ್ಕೊಂಡು. ನಾವು ಒಪ್ಪಲಿಲ್ಲ. ನಿಮ್ಮ ಜೊತೆ ನಾವು ಕೊಟ್ಟು ಫೋಟೋ ಹೊಡೆಸ್ಕೊಂಡು ನಾವು ಇದು ತಲುಪಿಸಿದ್ದೀವಿ ಅನ್ನೋದಕ್ಕೆ ನಾವು ರೆಡಿ ಇಲ್ಲ, ನಮಗೆ ಮುಖ್ಯಮಂತ್ರಿದೇ ಅಪಾಯಿಂಟ್ಮೆಂಟ್ ಬೇಕು ಅಂತಂದ್ವಿ. ಇಲ್ಲ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ, ನಾವೇ ಫೈಟ್ ಮಾಡ್ತಾಯಿದ್ದೀವಿ, ನೀವು ಯಾಕೆ ಇದೆಲ್ಲ ಮಾಡಬೇಕು ಅಂತೆಲ್ಲ ಅವ್ರು ಕೇಳಿದ್ರು. ಇಲ್ಲ, ನಿಮ್ಮ ಪಾಡಂಗೆ ನೀವು ಮಾಡಿ, ನಮ್ಮ ಪಾಡಂಗೆ ನಾವು ಮಾಡ್ತೀವಿ, ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ಬೇಕು. ಯಾಕಂತಂದರೆ ಅವರು ಮೋದಿಯವ್ರನ್ನ ಭೇಟಿ ಮಾಡಿದಾಗಲೂ ಅದ್ರ ಬಗ್ಗೆ ಮಾತಾಡಿಲ್ಲ. ಅವರು ಖ್ಯಾತೆ ತೆಗ್ದಿರೋದು ಯಾವುದನ್ನ ಅಂತಂದರೆ ಮೇಕೆದಾಟು ವಿಚಾರನ ಖ್ಯಾತೆ ತೆಗ್ದಿದ್ದಾರೆ ಅಂತ ನಾವು ಅವ್ರಿಗೆ ಹೇಳ್ಬಿಟ್ಟು ಬಂದ್ವಿ. ಇನ್ನೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಆದರೆ ಆ ಮೆಸೇಜು ಮುಖ್ಯಮಂತ್ರಿಗೆ ಕೊಟ್ಟ ಮೇಲೆ ನೀತಿ ಆಯೋಗದ ಮೀಟಿಂಗ್ ಏನಿತ್ತು ಅವತ್ತು ಹೋದಾಗ ಮೊದಲನೇ ಪಾಯಿಂಟೇ ಸಪ್ರೇಟಾಗಿ ಮೋದಿಯವ್ರನ್ನ ಭೇಟಿ ಮಾಡಿ ತಮಿಳ್ನಾಡಿನ ಚೀಫ್ ಮಿನಿಸ್ಟ್ರು ನೋಡಿ ನಮ್ಮ ತಮಿಳ್ನಾಡಿಗೆ ಈ ನೀಟನ್ನು ಎಕ್ಸಂಪ್ಷನ್ ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ನಾವು ಇಡೀ ಸೌತ್ ಇಂಡಿಯಾಗೆ ಕೇಳ್ತಾ ಇದ್ದೀವಿ, ಇಡೀ ದ್ರಾವಿಡ ನುಡಿ ನಾಡುಗಳಿಗೆ ಕೇಳ್ತಾ ಇದ್ದೀವಿ. ಆದರೆ ಇವರು ಅದೊಂದೇ ರಾಜ್ಯಕ್ಕೆ ಮುಖ್ಯಮಂತ್ರಿ, ಹಾಗಾಗಿ ಅದೊಂದು ರಾಜ್ಯಕ್ಕೆ ಕೇಳಿದ್ದಾರೆ. ಹಾಗಾಗಿ ನೀವು ಅವರ ಮೇಲೆ ಭರವಸೆ ಇಡೋದಕ್ಕಿಂತ ನಮ್ಮನ್ನು ಬೆಂಬಲಿಸೋದು ನಿಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ನಿಜವಾಗ್ಲೂ ಈ ನೀಟ್ ವ್ಯವಸ್ಥೆ ಇರ್ಬೋದು, ಈ ಇಂಡಿಯಾ ಒಕ್ಕೂಟದಲ್ಲಿ ಎಜುಕೇಷನ್ ವ್ಯವಸ್ಥೆನ ರಿಪೇರಿ ಮಾಡಬೇಕು ಅಂತಂದರೆ ನಮ್ಮನ್ನು ನೀವು ಬೆಂಬಲಿಸ್ಬೇಕಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ನ ಹಾಕೋದ್ರ ಮೂಲಕ ನಮ್ಮನ್ನು ಬೆಂಬಲಿಸ್ಬೋದು. ನಾವು ದ್ರಾವಿಡ ಸಿಟಿ ಮೂವ್ಮೆಂಟ್ ವತಿಯಿಂದ ಈ ಒಂದು ಹೋರಾಟನ ಕೈಗೊಂಡಿದ್ದೀವಿ. ಈಗ ಈ ನೀಟ್ ವಿಚಾರದ ಜೊತೆಗೆ ಭಾಳ ದೊಡ್ಡ ಒಂದು ಸಮಸ್ಯೆ ಏನು ಅಂತಂದರೆ, ಈ ಇಂಡಿಯಾ ಒಕ್ಕೂಟದಲ್ಲಿ ನಾವೆಲ್ಲ ರಾಜ್ಯಗಳು ಇರೋದು ಇವರು ಡಿಫೆನ್ಸ್ ವಿಚಾರನ ನೋಡ್ಕೊಳ್ಳಿ ಅಂತಲೇ ಹೊರತಾಗಿ ಬೇರೆ ಎಲ್ಲ ಇವರು ಮೂಗು ತೋರಿಸ್ತಾರಲ್ಲ. ಎಜುಕೇಷನ್ ವಿಚಾರಕ್ಕೂ ಮೂಗು ತೋರಿಸ್ತಾರೆ, ಆರೋಗ್ಯದ ವಿಚಾರಕ್ಕೂ ತೋರಿಸ್ತಾರೆ, ನಾವು ಒಂದು ಡಿಸ್ಟಿಕ್ ಮಾಡಬೇಕು ಅಂದರೂ ತೋರಿಸ್ತಾರೆ. ಇದಕ್ಕೆ ಅಲ್ಲ ಒಕ್ಕೂಟ ಬೇಕಾಗಿರೋದು. ಅದು ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು, ನಮ್ಮ ರಾಜ್ಯಗಳಿಗೆ ಸ್ವಾಯತ್ತತೆ ಬರಬೇಕು. ಅಲ್ಲಿವರೆಗೂ ಮತ್ತು ಅದ್ರ ಮುಂದೆನೂ ಕೂಡ ಇವರು ಡಿಫೆನ್ಸ್ ವಿಚಾರನ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು. ಎಷ್ಟು ಕೊಡ್ತೀವಿ ನಾವು ಟ್ಯಾಕ್ಸನ್ನು? ಬರೀ ಕರ್ನಾಟಕದಿಂದ ಈ ಒಂದು ಇಂಡಿಯಾ ಒಕ್ಕೂಟಕ್ಕೆ ಏನಿಲ್ಲ ಅಂದ್ರೂ 8 ಲಕ್ಷ ಕೋಟಿ ಹೋಗುತ್ತೆ ಡೈರೆಕ್ಟು ಇಂಡೈರೆಕ್ಟ್ ಟ್ಯಾಕ್ಸು. ನಮ್ಮ ರಾಜ್ಯಕ್ಕೆ ನಾವು ಖರ್ಚು ಮಾಡೋದೆಷ್ಟು? ಬರೀ 4 ಲಕ್ಷ ಕೋಟಿ. ಎಂಥ ದುಸ್ಥಿತಿನ್ರಿ, ನಮಗಿಂತ ಡಬಲ್ ನೀವು ತಗೊಳ್ತೀರಿ. ನೀವು ಆಫ್ಟರ್ ಆಲ್ ಒಂದು ಡಿಫೆನ್ಸನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲ, ನಮ್ಮ ದುಡ್ಡನ್ನು ತಗೊಂಡು ನಾರ್ತಲ್ಲಿ ನೀವು ಏನಾದ್ರೂ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ, ಆ ರಾಜ್ಯದಲ್ಲಿರೋರಿಗೆ ಒಳ್ಳೆ ಬದುಕು ಕೊಟ್ಟಿದ್ದೀರಾ, ಸ್ಕೂಲ್ ಕೊಟ್ಟಿದ್ದೀರಾ, ಕಾಲೇಜ್ ಕೊಟ್ಟಿದ್ದೀರಾ. ಸುಮ್ಮನೆ ಅವ್ರನ್ನ ಹಂದಿ ನಾಯಿಗಳ ಥರ ಉಡ್ಸಿ ಇಲ್ಲಿ ಕಳಿಸ್ತಾ ಇದ್ದೀರಾ. ಅವರು ಇಲ್ಲಿ ಕೂಲಿ ಕೆಲಸಗಳಿಗೆ ಬರೋದಲ್ಲದೆ ನಾವು ಟ್ಯಾಕ್ಸ್ ಬೇರೆ ಕಟ್ಟಿ
ಅವರ ಹೆಸರಲ್ಲಿ ನೀವು ಯಾರೋ ಒಂದಷ್ಟು ಜನ ಕೊಳ್ಳೆ ಹೊಡ್ಕೊಂಡು ಲೂಟಿ ಹೊಡ್ಕೊಂಡು ಬೇರೆ ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗೋದು, ಅಲ್ಲಿಯ ಸಿಟಿಜನ್ಶಿಪ್ ಇಟ್ಕೊಂಡು ಅಲ್ಲಿ ಕೂತ್ಕೊಂಡ್ಬಿಟ್ಟು ಭಾರತ್ ಮಾತಾ ಕಿ ಜೈ ಅನ್ನೋದು, ಗೋಮಾತಾ ಕಿ ಜೈ ಅನ್ನೋದು ಇಲ್ಲಿರುವ ಜನರಿಗೆ ಕಿರುಕುಳ ಕೊಡೋದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಇವರ ಈ ಒಂದು ದುರ್ನಡತೆ ಏನಿದೆ ಅದ್ರ ಬಗ್ಗೆ ನಾವೆಲ್ಲರನ್ನು ಖಂಡಿಸಬೇಕಿದೆ. ನೋಡಿ, US ಏನು ಅಮೇರಿಕಾ ಇದೆ, ಆ ಪ್ರೆಸಿಡೆಂಟು ಅವರು ಇಲ್ಲಿಯ ಪ್ರೆಸಿಡೆಂಟುಗಿಂತನೂ ಭಾಳ ದೊಡ್ಡ ಬಫೂನ್ ಥರ ಕಾಣಿಸ್ತಾರೆ. ಇಲ್ಲ ಇವರೇನು ದೊಡ್ಡ ಬಫೂನು, ಅವರು ದೊಡ್ಡ ಬಫೂನು, ಭಾಳ ದೊಡ್ಡ ಕಾಂಪಿಟೇಷನು. ಇವರಿಬ್ರು ಏಕಾಏಕಿ ಒಬ್ರಿಗೊಬ್ರು ಫೋನಲ್ಲಿ ಮಾತಾಡೋದೇನು, ಇನ್ನು ತಿರ್ಗಾ ಇವ್ರನ್ನ ಹೊಗಳೋದೇನು, ಇವ್ರು ಅವ್ರನ್ನ ಹೊಗಳೋದೇನು, ಈ ಥರದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಮತ್ತು ಅವಾಗವಾಗ ಭೇಟಿ ಕೂಡ ಮಾಡ್ತಿರ್ತಾರೆ. ಆದರೆ ಅಮೇರಿಕಾದ ಮಿಲಿಟ್ರಿಯವರು ಏನು ಇಂಡಿಯಾದ ಹಡಗಿನಲ್ಲಿ ಇದ್ದಂಥ 3 ಜನನ್ನ ಇಂಡಿಯಾದವ್ರನ್ನ ಕೊಂದರು, ಅದ್ರ ಬಗ್ಗೆ ಇಬ್ಬರೂ ಕೂಡ ತುಟುಕ್ ಪಿಟಿಕ್ ಅಂತ ಇಲ್ಲ. ಆದರೆ ಮಾತಾಡಿದವ್ರು ಯಾರು ಅಂತಂದರೆ ಅದನ್ನು ಕೂಡ ಜನ ಎಲ್ಲ ಆಕ್ರೋಶ ವ್ಯಕ್ತಪಡಿಸಿದ ಮೇಲೆ, ವಿರೋಧ ಪಕ್ಷದ ನಾಯಕರು ವ್ಯಕ್ತಪಡಿಸಿದ ಮೇಲೆ ಇಲ್ಲಿ ಎಕ್ಸ್ಟರ್ನಲ್ ಫಾರಿನ್ ಅಫೇರ್ಸ್ ಮಿನಿಸ್ಟ್ರು ಜೈಶಂಕರ್ ಇದ್ದಾರೆ, ಅವರು ಆ ಒಂದು ರುಬಿಯೋ ಅನ್ನುವಂಥ ಅಮೇರಿಕಾದ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮಾತಾಡ್ತಾರೆ. ನೀವು ಮಾಡಿದ್ದು ತಪ್ಪು, ನಾವು ಇದನ್ನು ಧಿಕ್ಕಾರ ಅಂತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರೇನಂತಾರೆ, ನಾವು ಏನು ಸ್ಟ್ರೈಟ್ ಆಸ್ ಆ ಒಂದು ಕಣಿವೆ ಏನಿತ್ತು, ಆ ಕಣಿವೆಯಲ್ಲಿ ನಾವು ರೂಲ್ಸ್ ಮಾಡಿದ್ವಿ, ಆ ರೂಲ್ಸ್ನ ಬ್ರೇಕ್ ಮಾಡಿದ್ದಕ್ಕೆ ಹೊಡೆದಿದ್ದೀವಿ ಅಂತಂದರು. ಇವ್ರದ್ದು ಅಷ್ಟೇ ಟುಸ್ ಪಟಾಕಿ. ಈಗ ತಿರ್ಗಾ ಇವರು ಏನು ನಮ್ಮ ಪ್ರೈಮ್ ಮಿನಿಸ್ಟ್ರು ಇದ್ದಾರೆ, ಆ ಟೂರ್ ಮಿನಿಸ್ಟ್ರು, ಆ ಬಗೆ ಬಗೆಯ ಡ್ರೆಸ್ ಹಾಕ್ಕೊಂಡು ತಿರ್ಗಾಡ್ಕೊಂಡು ಇರುವಂಥವ್ರು ಈಗಾಗಲೇ ಯುರೋಪ್ಗೆ ಹೋಗ್ಬಿಟ್ಟಿದ್ದಾರೆ. ಯಾವುದೋ ಸ್ಲೋವೇಕಿಯಾ ಈ ಥರ ದೇಶಗಳಲ್ಲಿ ಮಜಾ ಮಾಡ್ಕೊಂಡು ತಿರ್ಗಾಡ್ಕೊಂಡು ನೆಕ್ಸ್ಟು ಯಾವುದೋ G7 ಸಮ್ಮಿತಲ್ಲಿ ಇದೇ ಟ್ರಂಪನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಏನು ನಮ್ಮ ಇಂಡಿಯನ್ಸ್ನ ನೀನು ಯಾಕೆ ಕೊಂದೆ ಅಂತ ತಪ್ಪಿ ತೂಟಿ ಬಿಚ್ಚಲ್ಲ ಇವರು ಇವಾಗ ಅಲ್ಲಿ ಇರಾನು ಮತ್ತು ಅಮೇರಿಕಾ ಒಂದು ಒಪ್ಪಂದಕ್ಕೆ ಬಂದಿದೆ ಅಂದ ತಕ್ಷಣವೇ ನಾನು ಇದನ್ನು ವೆಲ್ಕಮ್ ಮಾಡ್ತೀನಿ, ಇದಕ್ಕೆ ಮಾತ್ರ ನಿಮ್ಮ ಬಾಯಿ ಬರುತ್ತೆ. ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದೆಯಲ್ಲಪ್ಪ, ನಾನು ಇದನ್ನು ಖಂಡಿಸ್ತೀನಿ ಅಂತ ಅನ್ನೋದಕ್ಕೆ ನಿಮಗೆ ಬಾಯಿ ಬರಲ್ವೇನ್ರಿ? ಯಾಕ್ರಿ ಇಂಥ ಒಂದು ಬಂಡವಾಳನ ಬಾಳಬೇಕು? ಈ ಇಂಡಿಯಾ ಒಕ್ಕೂಟ ಅನ್ನುವಂಥದ್ದನ್ನು ಮಾಡಿರೋದೇ ಡಿಫೆನ್ಸ್ಗೋಸ್ಕರ. ನಿಮ್ಮನ್ನು ಯಾವುದಕ್ಕೋಸ್ಕರನೂ ನಮಗೆ ಇಂಡಿಯಾ ಒಕ್ಕೂಟ ಬೇಕಾಗಿಲ್ಲ. ಇಂಡಿಯಾ ಒಕ್ಕೂಟ ಬೇಕಾಗಿರೋದೇ ರಕ್ಷಣೆಗೋಸ್ಕರ. ಈ ರಕ್ಷಣೆಗೋಸ್ಕರ ಇರುವಂಥ ನೀವು ಏನು ಮಾಡ್ತಾಯಿದ್ದೀರಿ? ಯಾವಾಗ ನೋಡಿದ್ರೂ ಸುಳ್ಳು ಹಬ್ಬಿಸ್ಬಿಡೋದು, ಸುಳ್ಳು ಟೆರರಿಸ್ಟ್ ಅಂದ್ಬಿಡ್ಬೋದು ಅನ್ನುವಂಥದ್ದು, ಸುಳ್ಳು ಯುದ್ಧ ನಡೀತದೆ ಅಂತ ಅಂದ್ಬಿಡೋದು, ಯಾವಾಗಲೂ ರಾಜ್ಯಗಳ ಅಧಿಕಾರನ ಕಸ್ಕೊಂಡು ಎಲ್ಲ ದಮನ ಮಾಡಿ ನಮ್ಮ ಸಮಾಜನ ಸಂಪೂರ್ಣವಾಗಿ ನೀವು ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ನಿಮ್ಮ ಪಕ್ಷ ಮಾತ್ರ ಅಲ್ಲ, ಯಾವುದೇ ಪಕ್ಷ ಆಗ್ಬೋದು. ಈ ರೀತಿಯ ಒಂದು ನಡವಳಿಕೆಗೆ ನಾವು ಧಿಕ್ಕಾರನ ಹೇಳಬೇಕಾಗಿದೆ. ನಾವು ರಾಜ್ಯಗಳಿಗೆ ಸ್ವಾಯತ್ತತೆನ ಪಡ್ಕೋಬೇಕಾಗಿದೆ. ಏನು ಸ್ಟೇಟ್ ಅಟಾನಮಿ ಅಂತಂದರೆ ಈ ಇಂಡಿಯಾ ಒಕ್ಕೂಟದ ಕೈಯಲ್ಲಿ ಕೇವಲ ಡಿಫೆನ್ಸ್ ಒಂದು ವಿಚಾರ ಇರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಕೂಡ ನಮ್ಮ ರಾಜ್ಯಗಳ ಪ್ರಭುತ್ವದ ಕೈಯಲ್ಲೇ ಇರುತ್ತೆ. ಈ ಒಂದು ಇಂಡಿಯಾದ ಹಡಗಲಿದ್ದ 3 ಜನನ್ನ ಕೊಂದ ವಿಚಾರಕ್ಕೆ ಇರಾನ್ ಅವರು ಖಂಡನೆ ಮಾಡಿದ್ದಾರೆ. ಫಸ್ಟು ಅವರೇ ಖಂಡನೆ ಮಾಡಿದವರು ಇವ್ರಿಗಿಂತ ಮೊದಲು. ಅವರು ನೋಡಿ ಇದು ತಪ್ಪು, ಇದು ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವ್ರುಗಳಿಗೆ ಏನಾಗಿದೆ ಇವ್ರಿಗೆ? ಇಷ್ಟು ಟ್ಯಾಕ್ಸ್ ದುಡ್ಡನ್ನು ತಗೊಂಡು ಈ ರಕ್ಷಣೆ ವಿಚಾರನೂ ಇವ್ರುಗಳು ಸರಿಯಾಗಿ ನೋಡ್ಕೊಳ್ಳಲ್ಲ, ನಡೆಸ್ಕೊಳ್ಳಲ್ಲ ಅಂತಂದರೆ ನಾವು ಯಾವ ಒಂದು ಕಾರಣಕ್ಕೆ ಇವ್ರಿಗೆಲ್ಲ ನಾವು ಟ್ಯಾಕ್ಸನ್ನು ಕಟ್ಟಬೇಕು? ನೀವೇ ಆಲೋಚನೆ ಮಾಡಿ. ಇಂಡಿಯಾ ಒಕ್ಕೂಟ ಅದೊಂದು ಒಕ್ಕೂಟವೇ ಹೊರತಾಗಿ ಅದೊಂದು ದೇಶ ಅಲ್ಲ. ನಾವು ರಾಜ್ಯಗಳೇನಿದ್ದೀವಿ, ಹಲವಾರು ರಾಜ್ಯಗಳು ಇದರಲ್ಲಿ ಇರುವಂಥದ್ದು. ನಮಗೇನೆ ರಕ್ಷಣೆ ವಿಚಾರನ ಬಿಟ್ಟು ಕೊಟ್ಟರು ಕೂಡ ಆ ರಾಜ್ಯಗಳು ನೋಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ, ಆ ಸಂಪತ್ತನ್ನು ನೋಡ್ಕೊಳ್ಳೋದಕ್ಕೆ ಎಲ್ಲರನ್ನೂ ರೆಡಿ ಇದ್ದಾರೆ. ಆದರೆ ಇವ್ರೇನು ಮಾಡ್ತಾಯಿದ್ದಾರೆ, ಈ ಒಂದು ಭಾವನಾತ್ಮಕವಾಗಿ ನಾವೇನು 1947ರಲ್ಲಿ ಸ್ವತಂತ್ರ ಬಂತೋ ಅಂದಿನಿಂದ ಇಂದಿನವರೆಗೂ ಕೂಡ ಭಾವನಾತ್ಮಕವಾಗಿ ನಮ್ಮನ್ನು ಒಂದು ಬಲವಂತದಿಂದ ಹಿಡಿದಿಟ್ಟು ಈ ರೀತಿ ಇವ್ರಿಗಿಷ್ಟ ಬಂದಂಗೆ ಆಳ್ವಿಕೆಗಳನ್ನ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ನಾರ್ತ್ ಇಂಡಿಯಾದವರೇ ಆಳ್ವಿಕೆ ಮಾಡ್ತಾ ಇರೋಂಥದ್ದು. ಇತ್ತೀಚೆಗೆ ನಮ್ಮ ಏನು ತೆಲಂಗಾಣದ ಮುಖ್ಯಮಂತ್ರಿ, ಪ್ರೆಸಿಡೆಂಟು ನಾರ್ತ್ ಇಂಡಿಯಾದವರು, ಪ್ರೈಮ್ ಮಿನಿಸ್ಟರ್ ನಾರ್ತ್ ಇಂಡಿಯಾದವರು, ಸೌತ್ ಇಂಡಿಯಾದವ್ರಿಗೆ ಏನು ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಕೇಳಿದ್ರು. ಇವರು ಸೌತ್ ಇಂಡಿಯಾದಲ್ಲಿ ಕೊಟ್ಟಿದ್ದೇ ಪಿ ವಿ ನರಸಿಂಹರಾವ್ ಅವ್ರಿಗೆ ಮತ್ತು ದೇವೇಗೌಡರಿಗೆ ಅದೇನೋ ಒಂದು ಅಚಾನಕ್ ಸಿಚುವೇಶನಿಂದ ಸಿಕ್ಕಿದ್ದು. ಅದು ಬಿಟ್ಟರೆ ಪಿ ವಿ ನರಸಿಂಹರಾವ್ ಅವ್ರಿಗೆ ಕೊಟ್ಟಿದ್ರು. ಯಾವ ಕಾರಣಕ್ಕೆ ಕೊಟ್ಟಿದ್ರು ಅಂತಂದರೆ
ತಮಿಳ್ನಾಡಲ್ಲಿ ರಾಜೀವ್ ಗಾಂಧಿನ ಒಡೆದಾಕಿದ್ಮೇಲೆ ಇನ್ನು ಸೌತ್ ಅವ್ರನ್ನ ಸಮಾಧಾನ ಮಾಡಬೇಕಲ್ಲ, ಹಂಗಾಗಿ ಅವರು ಅಲ್ಲಿಗೆ ಕೊಟ್ಟಿದ್ದರು. ಈ ಒಂದು ಇಂಡಿಯಾ ಒಕ್ಕೂಟ ಅದನ್ನು ಮುನ್ನಡೆಸುವಂಥದ್ದು ಎಲ್ಲಿವರೆಗೂ ಈ ನಾರ್ತ್ ಇಂಡಿಯಾದವರು ಮುನ್ನಡೆಸ್ತಾರೋ ಅವರು ಈ ದೇವರು ಧರ್ಮ ಈ ಅರಾಜಕತೆನ ಸೃಷ್ಟಿ ಮಾಡಿ ಗಬ್ಬೆಬ್ಬಿಸ್ತಾರೆ ಹೊರತಾಗಿ ಯಾವುದೇ ರೀತಿಯ ಒಳ್ಳೆಯ ಆಲೋಚನೆ ಆಗಲಿ ಒಳ್ಳೆಯ ಬೆಳವಣಿಗೆ ಆಗಲಿ ಅವರಿಂದ ಸಾಧ್ಯ ಇಲ್ಲ. ಯಾಕಂತಂದರೆ ಅವರ ಚಿಂತನೆಯೇ ಆ ರೀತಿ ಇದೆ. ಇದನ್ನು ನಾನು ಮಾತ್ರ ಹೇಳ್ತಾ ಇಲ್ಲ, ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು 60-70 ವರ್ಷದಿಂದನೇ ಹೇಳಿದರೆ, ಸೌತ್ ಈಸ್ ರ್ಯಾಷ್ನಲ್, ನಾರ್ತ್ ಈಸ್ ರಿಲಿಜಿಯಸ್ ಅಂತ. ಇದು ಹೇಳೋದ್ರ ಜೊತೆಗೆ ನೀವು ಇದೇ ರೀತಿ ಆ ದಬ್ಬಾಳಿಕೆನ ಮುಂದುವರಿಸಿದ್ರೆ ಸೌತ್ ಅವರು ಯಾವುದೇ ಕಾರಣಕ್ಕೂ ಟಾಲರೇಟ್ ಮಾಡಲ್ಲ ಅನ್ನೋದನ್ನು ಕೂಡ ಎಚ್ಚರಿಕೆನ ಅವರು ಕೊಟ್ಟಿದ್ದಾರೆ. ಇನ್ನು ಈ ನೀಟ್ ವಿಚಾರವಾಗಿರ್ಬೋದು, ಇಲ್ಲ CBSE ವಿಚಾರವಾಗಿರ್ಬೋದು, ಸಂಪೂರ್ಣವಾಗಿ ಇವರು ಎಜುಕೇಷನ್ ಅನ್ನೋದ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಯಾಕೆ ಇವರು ಈ ರೀತಿ ದಾಳಿಗಳನ್ನ ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ಮೊದಲು ಹೆಂಗೆ ಇಡೀ ಸಮಾಜದಲ್ಲಿ ಕೆಲವರು ಮಾತ್ರನೇ ಆ ಮೇಲ್ಸ್ತರದಲ್ಲಿ ಇರ್ತಿದ್ರು, ಇನ್ನು ಮಿಕ್ತವರೆಲ್ಲ ಅಡಿಯಾಳಾಗಿರ್ತಿದ್ರು, ಆ ರೀತಿ ಸಮಾಜನ ಸೃಷ್ಟಿ ಮಾಡೋದೇ ಇವರ ರಾಮರಾಜ್ಯ ಅನ್ನುವಂಥ ಕಲ್ಪನೆನ ಹೊರತಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಬದುಕನ್ನು ಬದುಕಬೇಕು, ಪ್ರತಿಯೊಬ್ಬರೂ ಗೌರವದಿಂದ ಬದುಕಬೇಕು, ಪರಸ್ಪರ ಗೌರವ ಇರಬೇಕು ಅನ್ನುವಂಥ ಆಲೋಚನೆ ಇವರಲ್ಲಿ ಇಲ್ಲವೇ ಇಲ್ಲ. ಇವರ ಆಲೋಚನೆ ಎಲ್ಲವೂ ಕೂಡ ಜನರನ್ನ ಲೂಟಿ ಮಾಡಬೇಕು, ಜನರು ಒಂದು ದೇಶ ಒಂದು ಭಾಷೆ ಒಂದು ದೇಶ ಒಂದು ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಈ ಥರದ್ದಕ್ಕೆ ಬಲಿಯಾಗಿ ಅವರು ಯಾವಾಗಲೂ ದುಡಿದು ಇವರಿಗೆ ಟ್ಯಾಕ್ಸ್ ಕಟ್ಟಬೇಕು, ಇವರು ಕೆಲವರು ಮಾತ್ರನೇ ಮೆಡೆಗಾರಿಕೆ ಮಾಡಬೇಕು. ಅದರಲ್ಲೂ ಕೂಡ ಯಾವ ಜಾತಿಯವರು ಮೊದಲಿಂದನೂ ಕೂಡ ಜನರನ್ನ ತಮ್ಮ ದುರ್ಬುದ್ಧಿಯಿಂದ ಭಾಳ ಕಳಪೆಯಾಗಿ ನಡೆಸ್ಕೊ ಬಂದಿದ್ದಾರೋ ಆ ಜಾತಿಯವರು ಮಾತ್ರನೇ ಮೆಡೆಗಾರಿಕೆ ಮಾಡಬೇಕು ಅನ್ನುವ ಕಾರಣದಿಂದ ಇವರು ಈ ರೀತಿಯ ಆಡಳಿತಗಳನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಸರಿ ಮಾಡಬೇಕು ಅಂತಂದರೆ ಕೇವಲ ಓಟಿಂದ ನಾವು ಸರಿ ಮಾಡ್ತೀವಿ ಅಂದರೆ ಅದು ಆಗದೇ ಇರುವಂಥ ಕೆಲಸ. ಇಲ್ಲಿ ಇದು ಜಾತಿಗಳಿರುವಂಥ ಒಂದು ಸಮಾಜ ಆಗಿರೋದ್ರಿಂದ ಜಾತ್ಯತೀತತೆ ಎಲ್ಲರಲ್ಲೂ ಅಳವಡಿಸ್ಕೋಬೇಕು. ಸೆಕ್ಯುಲರಿಸಮ್ ಅಂತೀವಲ್ಲ ಅದನ್ನು ಅಳವಡಿಸ್ಕೋಬೇಕು. ಅದನ್ನು ನಾವು ಕೇವಲ ಮಂತ್ರಿಗಳಿಂದ MLAಗಳಿಂದ ನಿರೀಕ್ಷೆ ಮಾಡುವಂಥದ್ದಲ್ಲ. ನಾವು ಎಲ್ಲ ಸಮುದಾಯದವ್ರ ಜೊತೆ ನಾವು ಜೊತೆಯಲ್ಲಿ ಸಾಗಬೇಕು. ಅದೊಂದು ಸಾರ್ವಜನಿಕ ಜೀವನ ಆಗ್ಬೋದು, ಅದೊಂದು ವೈಯಕ್ತಿಕ ಜೀವನ ಆಗ್ಬೋದು, ಒಂದು ಕೊಡುಕೊಳ್ಳುವಿಕೆ ಇರಬೇಕು, ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು. ಈ ಒಂದು ರಾಜಕೀಯ ವ್ಯವಸ್ಥೆನ ಸಂಪೂರ್ಣವಾಗಿ ನಂಬಿ ನಾವು ಹಾಳಾಗಬಾರ್ದು ಅಂತ ಹೇಳ್ತಾ, ಈ ಒಂದು ಅಭಿಪ್ರಾಯಗಳನ್ನ ನಿಮ್ಮ ಬಳಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಫಸ್ಟ್ ಕನ್ನಡ ಚಾನೆಲ್ ಅವ್ರಿಗೆ ನಮನಗಳನ್ನ ತಿಳಿಸ್ತಾ, ಎಲ್ಲರೂ ಕೂಡ ಫಸ್ಟ್ ಕನ್ನಡ ಚಾನೆಲ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೂ ತಿಳಿಸಿ ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.